ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೂಜಿ ಮಲ್ಲಿಗೆ ಹೂವು ಗಿಡನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಮ್ಮ ಗಿಡದಲ್ಲಿ ಹೇಗಿದೆ ಹೂವು ಅಂತ ನೋಡಿ ಫ್ರೆಂಡ್ಸ್. ನನ್ನ ಟೆರೆಸ್ ಗಾರ್ಡನ್ ಇದು, ನೋಡ್ತಾ ಇರ್ಬೋದು. ರೋಸಸ್ ಏನು ಚೆನ್ನಾಗಿದ್ದಾವೆ. ನೋಡಿ ಫ್ರೆಂಡ್ಸ್, ನನ್ನ ಸೂಜಿ ಮಲ್ಲಿಗೆ ಗಿಡ ಒಂದು ಟೈಮ್ಗೆ ಒಂದು ಮೊಳ ಆಗೋಷ್ಟು ಹೂವು ಸಿಗುತ್ತೆ ಫ್ರೆಂಡ್ಸ್ ಅದರಲ್ಲಿ. ಮತ್ತು ಕನಕಾಂಬರ ಗಿಡ, ಇದು ನಾವು ಡೇರಾ ಗಿಡ ಅಂತೀವಿ, ಪಿಂಕ್ ಕಲರ್. ಅದು ನೋಡ್ತಾ ಇರ್ಬೋದು ನನ್ನ ಟೆರೆಸ್ ಗಾರ್ಡನ್ನು. ನೋಡಿ, ಇವತ್ತು ಈ ಗಿಡದಲ್ಲೇ ಹೂವನ್ನು ಬಿಡಿಸೋದು ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಬಿಡಿಸೋದು ಕಟ್ಟೋದು ತುಂಬಾ ಕಷ್ಟ ಫ್ರೆಂಡ್ಸ್. ಇದು ತೋಟ ತುಂಬ ಚಿಕ್ಕದಾಗಿರುತ್ತೆ, ಅದಕ್ಕೋಸ್ಕರ ಕೀಳೋದು ತುಂಬ ಕಷ್ಟ ಆಗುತ್ತೆ. ಈ ಥರ ಗಿಡನ ಬೆಳೆಸ್ಕೊಳ್ಳಿ ಫ್ರೆಂಡ್ಸ್. ಮನೇಲಿ ಯಾವಾಗಲೂ ಹೂವು ಇರುತ್ತೆ ಈ ಗಿಡದಲ್ಲಿ. ಯಾವ ಕಾಲ ಆದರೂ, ಬಿಸಿಲು ಕಾಲ, ಮಳೆಕಾಲ, ಯಾವ ಕಾಲ ಆದ್ರೂ ಇದರಲ್ಲಿ ಹೂವು ಬಿಡುತ್ತಾ ಇರ್ತೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಮನೇಲಿ ಕೂಡ ಬೆಳೆಸ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ಒಂದೊಂದೇ ಎಲ್ಲ ಬಿಡಿಸ್ಕೊತೀನಿ ಫ್ರೆಂಡ್ಸ್. ನೋಡಿ, ಬಿಡಿಸಿ ಇದೇ ಬಟ್ಲಿಗೆ ನಾನು ಹಾಕೊತೀನಿ. ನೋಡಿ ಫ್ರೆಂಡ್ಸ್, ಒಂದೊಂದೇ ಎಲ್ಲ ಬಿಡಿಸ್ಕೊಂಡು ನಾನು ಅದೇ ಬಟ್ಲಿಗೆ ಹಾಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ನ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ನೋಡ್ಕೊಂಡು ಹೋಗ್ರಿ ನಾನು ಯಾವ ಥರ ಬಿಡಿಸ್ತೀನಿ ಹೂವನ್ನೆಲ್ಲ ಅಂತ. ಆಮೇಲೆ ಹೇಗೆ ಕಟ್ಟೋದು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್.
ಏನಂತೀರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದು ಕಲರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ರೆಡ್ ಅಲ್ಲ, ಹಂಗಂತ ಕಮ್ಮಿ ರೆಡ್ ಅಲ್ಲ, ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಕಲರು, ಈ ಕನಕಾಂಬರ ಕಲರು. ನಿಮ್ಗೆ ಗೊತ್ತಿದ್ರೆ ಒಂದು ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಚಾಮಂತಿ ಗಿಡ. ಇದು ಕೂಡ ಚಾಮಂತಿ ಗಿಡ ಫ್ರೆಂಡ್ಸ್. ನೋಡಿ, ಕನಕಾಂಬರ ಎಲ್ಲ ಕಿತ್ತು ಬಟ್ಲಿಗೆ ಹಾಕೊತಾ ಇದ್ದೀನಿ. ಇದು ನಾವು ಸಕ್ಕೋತಿ ಸೊಪ್ಪು ಅಂತೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಅದು ಬಂದು ಒಣಗೊನೆ ಸೊಪ್ಪು ಫ್ರೆಂಡ್ಸ್. ನೋಡಿ, ಕರ್ಬೇವಿನ ಸೊಪ್ಪು, ದಾಸವಾಳ ಗಿಡ. ನೋಡಿ, ಕನಕಾಂಬರ ಕಿತ್ತು ಬಟ್ಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಏನು ಗಿಡ ಅಂತ ಗೆಸ್ಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇನು ಗಿಡ ಅಂತ. ನೋಡಿ, ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇದು ಚಾಮಂತಿ ಗಿಡನೇ. ಅದರಲ್ಲಿ ಒಂದೊಂದು ಹುಲ್ಲಿತ್ತು, ಅದನ್ನು ಕೂಡ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಅದು ಏನು ಗಿಡ ಅಂತ ಹೇಳಿಲ್ಲ ಅಂದರೆ ಬರೋ ವಿಡಿಯೋದಲ್ಲಿ ಅದು ಏನು ಗಿಡ ಅಂತ ತಿಳಿಸ್ತೀನಿ ಫ್ರೆಂಡ್ಸ್. ಇದು ಬಂದು ಅರಿಶಿನ ಕೊಂಬು. ಇದು ರುದ್ರಾಕ್ಷಿ ಹೂವು ಅಂತೀವಿ ನಾವು. ಇದು ದಾಸವಾಳ, ಕೆಂಪು ದಾಸವಾಳ ಹೂವು ಫ್ರೆಂಡ್ಸ್ ಗಿಡ. ಅದು ಚೇಪೆ ಗಿಡ, ಅದೇ ಉಟ್ಕೊಂಡಿದೆ. ಇದು ರೋಸ್ ಗಿಡ ಫ್ರೆಂಡ್ಸ್. ನೋಡಿ, ಈ ಥರ ಪಿಂಕ್ ಕಲರ್ ರೋಸ್ ಗಿಡ. ನನ್ನ ಹತ್ರ ಒಂದು 5-6 ರೋಸ್ ಗಿಡ ಇದ್ದಾವೆ ಫ್ರೆಂಡ್ಸ್. ಅದು ರೆಡ್ಡು, ವಿಡಿಯೋದಲ್ಲಿ ಪಿಂಕ್ ಥರ ಕಾಣಿಸುತ್ತೆ, ಬಟ್ ಅದು ಪಿಂಕ್ ಅಲ್ಲ, ಫುಲ್ ರೆಡ್ ಫ್ರೆಂಡ್ಸ್. ಇದು ಪಿಂಕು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಆರೆಂಜ್ ಕಲರು. ಇದೊಂದು ಲೈಟ್ ಕಲರ್ ಒಂದಿದೆ ಫ್ರೆಂಡ್ಸ್. ಆರೆಂಜಲ್ಲೇ ಲೈಟು, ಅದು ಪಿಂಕು. ಇಲ್ಲೊಂದು ಪ್ಯೂರ್ ಪಿಂಕ್ ಕಲರ್ ಒಂದಿದೆ ಫ್ರೆಂಡ್ಸ್. ಅದಿನ್ನೂ ಹೂವು ಬಿಟ್ಟಿಲ್ಲ, ಇವಾಗ ಮುಗ್ಗು. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಟೆರೆಸ್ ಗಾರ್ಡನ್ ಮೇಲೆ ಏನೇನು ಇಕ್ಕಿದ್ದೀನಿ ನಾನು ಅಂತ ಗಿಡಗಳು. ನೋಡಿ, ಇವಾಗ ರೋಸಸ್ನ ಕೂಡ ಕಿತ್ತಿ ಬಟ್ಲಿಗೆ ಹಾಕ್ಕೊಂಡು ಎಲ್ಲ ತಗೊಂಡು ಕೆಳಗಡೆ ಬರ್ತೀನಿ ಫ್ರೆಂಡ್ಸ್. ಬಂದು ಹೂವನ್ನ ಹೇಗೆ ಕಟ್ಟೋದು ಅಂತ ಕೂಡ ತಿಳಿಸ್ತೀನಿ ಫ್ರೆಂಡ್ಸ್. ರೋಸಸ್ನೆಲ್ಲ ಕಿತ್ಕೊಂಡು ನೋಡು, ಅದು ಪನ್ನೀರ್ ಎಲೆ ಫ್ರೆಂಡ್ಸ್. ಅದು ಕೂಡ ನಮ್ಮ ಮೇಲೆ ಟೆರೆಸ್ ಗಾರ್ಡನಲ್ಲಿದೆ, ಅದು ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಕಿತ್ಕೊಂಬಂದಿರೋ ಮುಗ್ಗೆಲ್ಲನೂ ಒಂದು ಕಡೆ ಹಾಕ್ಕೊಂಡಿದ್ದೆ. ನೆನ್ನೆ ಸ್ವಲ್ಪ ಹೂವು ಇತ್ತು ಫ್ರೆಂಡ್ಸ್, ಅದನ್ನು ಕಟ್ಟೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಹೇಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೆನ್ನೆ ಸ್ವಲ್ಪ ಅಲ್ಲಿದೆ, ಇವತ್ತದು ಮುಗ್ಗು, ಸೂಜಿ ಮಲ್ಲಿಗೆ ಮುಗ್ಗು ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ, ಇವಾಗ ದಾರ ತಗೊಂಡು ಕೆಳಗಡೆ 2 ಹೂವು, ಮೇಲೆ 2 ಹೂವು
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಸೂಜಿ ಮಲ್ಲಿಗೆ ಹೂವನ್ನೇ ಯಾಕೆ ಕಟ್ಟಿದ್ದು ಅಂತ. ಇವಾಗ ಕನಕಾಂಬರ ಸ್ವಲ್ಪ ಇತ್ತು, ಅದನ್ನು ಕೂಡ ಕಟ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅರ್ಧ ಮೊಳ ಅಷ್ಟು ಹೂವು ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಫ್ರೆಂಡ್ಸ್, ಆಮೇಲೆ ಹೋಗ್ತಾ ಹೋಗ್ತಾ ಮೊಳ ಹೂವು ಸಿಗುತ್ತೆ. ಓಕೆ ನೋಡಿ, ಎಲ್ಲ ಕಟ್ಟಿ ಆಯಿತು. ನೆನ್ನೆ ಹೂವು, ಇವತ್ತೊಂದು ಕನಕಾಂಬರ. ಓಕೆ ಬಾಯ್ ಫ್ರೆಂಡ್ಸ್.